ಆ ಹೆಣ್ಮಗಳು ಲೀಸ್ಗೆ ಅಂತ 10 ಲಕ್ಷ ಕೊಟ್ಟು ಮನೆ ಸೇರ್ಕೊಂಡಿದ್ಲು. 4 ತಿಂಗಳು ಖುಷಿಯಾಗಿದ್ದವಳಿಗೆ ಈಗ ಬೀದಿಯಲ್ಲಿ ವನವಾಸ ಅನುಭವಿಸುವಂತಾಗಿದೆ. ಅಪ್ಪ ಮಗನ ಗಲಾಟೆಯಲ್ಲಿ ಬಾಡಿಗೆಗೆ ಬಂದವರು ಕಣ್ಣೀರಿಡ್ತಿದ್ದಾರೆ. ಅಪ್ಪ ಮಗನ ಆಸ್ತಿ ಸಮರ, ಬಾಡಿಗೆಗೆ ಬಂದವರಿಗೆ ನರಕ ದರ್ಶನ. ಮನೆಯೊಳಗೆ ತಾಯಿ ಪತ್ನಿ ಬಂಧಿ, ಕುಟುಂಬದಲ್ಲೇ ಹೊತ್ತಿದೆ ಬೆಂಕಿ. ಸಂಬಂಧ ಅನ್ನೋದು ಸತ್ತು ಬಹಳ ಕಾಲವೇ ಆಗೋಯ್ತು ಬಿಡಿ. ಹಣ, ಆಸ್ತಿ, ಅಂತಸ್ತು ಅನ್ನೋದು ಬಂದ್ರೆ ರಕ್ತ ಹಂಚಿಕೊಂಡು ಹುಟ್ಟಿದವರೇ ಶತ್ರುಗಳಾಗ್ತಾರೆ. ಕಾಸಿನ ಮುಂದೆ ಅಪ್ಪನೂ ಇಲ್ಲ, ಅಮ್ಮನೂ ಇಲ್ಲ, ನಾನು ನನ್ನದು ಅನ್ನೋ ಸ್ವಾರ್ಥಕ್ಕೆ ಬಿದ್ದವರು ಕಂಡೋರ ಬದುಕಲ್ಲೂ ಚೆಲ್ಲಾಟವಾಡ್ತಿದ್ದಾರೆ. ಈ ಹೆಣ್ಮಗಳ ಪಾಲಿಗೆ ಆಗಿರೋದು ಇದೆ. ಅಪ್ಪ ಮಗನ ಆಸ್ತಿ ಸಮರದಲ್ಲಿ ಮನೆ ಲೀಸ್ಗೆ ಪಡೆದಿದ್ದ ಒಬ್ಬಂಟಿ ಹೆಣ್ಮಗಳು ನರಕ ಅನುಭವಿಸುತ್ತಿದ್ದಾಳೆ. ಇರೋದಕ್ಕೂ ಜಾಗ ಇಲ್ಲದೆ ಮನೆ ಮುಂದೆ ಮಲಗಿರೋ ಈ ಹೆಣ್ಮಗಳ ಹೆಸರು ಸುಮಿತ್ರಾ ಅಂತ. ದಾವಣಗೆರೆಯ ದೇವರಾಜ ಅರಸು ಬಡಾವಣೆಯ ನಿವಾಸಿ. ಕೆಲ ತಿಂಗಳ ಹಿಂದಷ್ಟೇ ಇದೇ ಮನೆಗೆ 10 ಲಕ್ಷ ಕೊಟ್ಟು 2 ವರ್ಷ ಲೀಸ್ಗೆ ಪಡೆದಿದ್ರು. ಒಳ್ಳೆ ಮನೆ ಸಿಕ್ತು ಅಂತ ನೆಮ್ಮದಿಯಾಗಿದ್ದವರಿಗೆ ಈಗ ನರಕ ದರ್ಶನವಾಗ್ತಿದೆ. ಯಾಕಂದ್ರೆ ಈ ಮನೆ ನನ್ನ ಹೆಸರಲ್ಲಿದೆ ಅಂತ ಮಗ ಚೇತನ್ ಅಪ್ಪನ ವಿರುದ್ಧವೇ ಕಿರಿಕ್ ಶುರು ಮಾಡಿದ್ದಾನೆ. ಹೀಗಾಗಿಯೇ ಸುಮಿತ್ರಾ ಮನೆಯಲ್ಲಿ ಇಲ್ಲದ ಸಮಯ ನೋಡಿಕೊಂಡು ಮನೆ ಬಾಗಿಲಿಗೆ ಬೀಗ ಹಾಕಿದ್ದಾನೆ. ಬರೀ ಬೀಗ ಹಾಕುವುದಷ್ಟೇ ಅಲ್ಲ, ಇದೇ ಮನೆಯಲ್ಲಿ ತನ್ನ ತಾಯಿ ಮತ್ತು ಪತ್ನಿಯನ್ನ ಇರಿಸಿ ಹೊರಗಡೆಯಿಂದ ಊಟ ತಿಂಡಿ ಕೊಡ್ತಿದ್ದಾನೆ. ಈ ಹೆಣ್ಮಗಳು ಕೇಳೋದಕ್ಕೆ ಹೋದ್ರೆ ಇದು ನನ್ನ ಮನೆ, ಲೀಸ್ ಕೊಟ್ಟಿದ್ದಕ್ಕೂ ನನಗೂ ಸಂಬಂಧವಿಲ್ಲ ಅಂತಿದ್ದಾರಂತೆ. 10 ಲಕ್ಷಕ್ಕೆ ಲೀಸ್ಗೆ ಹಾಕ್ಸ್ಕೊಂಡಿದೆ ಸರ್, ಈಗ 4 ತಿಂಗಳಿಂದ. ಆಮೇಲೆ ನಾವು ಇದ್ದಿಲ್ಲ, ಈಗ ಕೆಲ್ಸಕ್ಕೆ ಹೋಗಿದ್ವಿ. ಕೆಲ್ಸಕ್ಕೆ ಹೋದ ಟೈಮ್ನಲ್ಲಿ ಫೋನ್ ಬಂತು, ಹಿಂಗೆ ಬೀಗ ಹೊಡಿತಾ ಇದ್ದಾರೆ. ಬಂದು ನಾನು ಕೇಳಿದೆ ಸರ್ಗೆ, ಸರ್ ಬೀಗ ಹೊಡಿಬೇಡಪ್ಪ, ನಿಮ್ಮ ತಂದೆ ನನಗೆ ಲೀಸ್ಗೆ ಹಾಕಿರೋದು, ಯಾಕೆ ಇದು ಮಾಡ್ತೀಯಾ ಅಂತಂದೆ. ಇಲ್ಲ ನನಗೆ ಗೊತ್ತಿಲ್ಲ, ನೀವು ನಮ್ಮ ತಂದೆ ತಾಲೇ ಮಾತಾಡ್ಕೊಳ್ಳಿ, ನಾವು ಈಗ ನನ್ನ ಹೆಸರಲ್ಲೇ ಇರೋದು ಮನೆ ಅಂತ ಅಂದ್ರು ಅವರು. ಸುಮಿತ್ರಾ ಮಾಡ್ತಿರೋ ಆರೋಪವನ್ನ ಚೇತನ್ ಅಲ್ಲಗಳೆಯುತ್ತಿದ್ದಾರೆ. ಇದು ನನ್ನ ತಾಯಿ ಅವರ ಸ್ವಂತ ಹಣದಲ್ಲಿ ಖರೀದಿಸಿದ ಮನೆ, ಹೀಗಾಗಿ ನನ್ನ ಹೆಸರಲ್ಲಿ ಮಾಡಿಸಿದ್ದಾರೆ. ಆದ್ರೆ ನಮ್ಮ ತಂದೆ ತಮ್ಮ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಹೆಣ್ಮಗಳನ್ನ ಕರ್ಕೊಂಡು ಬಂದು ಇಲ್ಲಿ ಲೀಸ್ಗೆ ಇರಿಸಿದ್ದಾರೆ ಅಂತ ಆರೋಪ ಮಾಡ್ತಿದ್ದಾರೆ. ನಮ್ಮ ಫಾದರ್ದು ಕುಮ್ಮಕ್ಕಿಂದ ಸೊ ಅವ್ರು ಇಲ್ಲೇ ಸ್ಟೇ ಆಗ್ತಾ ಇದ್ದಾರೆ. ಸೊ ಅವರು ನಮಗೆ ರೆಂಟು ಪೇ ಮಾಡಿಲ್ಲ, ಅವ್ರದ್ದು ಅಗ್ರಿಮೆಂಟು ನನ್ನಿಂದ ಮಾಡಿಸ್ಕೊಂಡು ಇಲ್ಲ, ಏನೂ ಮಾಡಿಲ್ಲ. ಅವರ ಸ್ಟಾಫ್ನೇ ಇಬ್ಬರನ್ನ ಟೆನೆಂಟ್ಸ್ ಆಗಿ ಲೀಸ್ ಆಗಿ ಎಕ್ಸಿಕ್ಯೂಟ್ ಮಾಡ್ತಾರೆ. ಬಟ್ ಜಾಗ ಅವ್ರ ಹೆಸರಲ್ಲಿ ಇಲ್ಲ. ಜುಲೈ ಮಂತಲ್ಲಿ ಈ ಸ್ಟ್ಯಾಂಪ್ ತಗೊತಾರೆ, ಜೂನಲ್ಲಿ ಬರ್ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ. ಆಯ್ತಾ, ನಗದು ಪ್ರಕಾರ ಬರ್ದಿದ್ದೀನಿ ಅಂತ ಹೇಳ್ತಾರೆ. ಅದು ನನಗಂತೂ ಹಣ ಬಂದಿಲ್ಲ, ನಾನು ಎಕ್ಸಿಕ್ಯೂಟ್ ಮಾಡಿಕೊಟ್ಟಿಲ್ಲ. ಸೊ ನಾನು ಓನರ್ ಆಗಿ ನಾನು ಮಾಡಿಕೊಟ್ಟಿಲ್ಲ ಅಂದಾಗ ಇದು ನನ್ನ ಪ್ರಾಬ್ಲಮ್ ಅಲ್ಲ. ಮನೆ ಯಾರ ಹೆಸರಲ್ಲಿದೆಯೋ ಏನೋ ಗೊತ್ತಿಲ್ಲ, ಆದ್ರೆ ಲೀಸ್ಗೆ ಪಡೆದ ಈ ಹೆಣ್ಮಗಳು ಮಾತ್ರ ಕಣ್ಣೀರಿಡುತ್ತಿದ್ದಾಳೆ. ಈ ಕಡೆ ದುಡ್ಡು ಇಲ್ಲ, ಮನೆಯೂ ಇಲ್ಲ ಅಂತ ಬೀದಿಗೆ ಬಿದ್ದಿದ್ದಾರೆ. ಸಂಜಯ್, ನ್ಯೂಸ್ 18 ದಾವಣಗೆರೆ. ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನ ಕನ್ನಡ ನಾಡಿ ಎಕ್ಸ್‌ಪ್ರೆಸ್‌ನಲ್ಲಿ ನೋಡೋಣ. ಧರ್ಮಸ್ಥಳದಲ್ಲಿ 100 ಶವಗಳನ್ನ ಹೂತಿಟ್ಟ ಪ್ರಕರಣ. ಮಾಸ್ಕ್ ಮ್ಯಾನ್ ಚಿನ್ನಯ್ಯಗೆ ಸಿಕ್ತು ಬಿಡುಗಡೆ ಭಾಗ್ಯ. 12 ಕಂಡೀಷನ್ ಮೇಲೆ ಆರೋಪಿ ಚಿನ್ನಯ್ಯನಿಗೆ ಜಾಮೀನು ಮಂಜೂರು. ಬಾರ್ ತೆರೆಯದಂತೆ ಗ್ರಾಮಸ್ಥರ ಆಗ್ರಹ. ಕಾರಹಳ್ಳಿ ಗ್ರಾಮದಿಂದ ಗ್ರಾಮ ಪಂಚಾಯಿತಿವರೆಗೂ ಜಾಥಾ. ಹೊರಗೆ ಹಿಡಿದು ಊರಿನವರ ಪ್ರೊಟೆಸ್ಟ್. ಶಿವಮೊಗ್ಗದ ಮೆಗ್ಗಾನ್ ಆಸ್ಪತ್ರೆಯಲ್ಲಿ ಕರ್ಮಕಾಂಡ. ಮಕ್ಕಳು ಹುಟ್ಟಿದ್ರೆ ಕೂಡಲೇಬೇಕಂತೆ ಕಾಸು. ದುಡ್ಡಿಲ್ಲದೆ ಏನೂ ಕೆಲಸ ನಡೆಯಲ್ಲ ಅಂತ ರೋಗಿಗಳ ಆರೋಪ. ವೈದ್ಯರ ನಿರ್ಲಕ್ಷ್ಯಕ್ಕೆ 8 ವರ್ಷದ ಬಾಲಕ ಸಾವು ಆರೋಪ. ಸಕಾಲಕ್ಕೆ ಚಿಕಿತ್ಸೆ ನೀಡಿಲ್ಲವೆಂದು ಕುಟುಂಬಸ್ಥರ ಆಕ್ರೋಶ. ಬಳ್ಳಾರಿ ವಿಮ್ಸ್ ಆಸ್ಪತ್ರೆ ಎದುರು ಪೋಷಕರ ಆಕ್ರಂದನ. ಡೆವಿಲ್ ಸಿನಿಮಾ ಪ್ರಮೋಷನ್ ಮಾಡಿದ ಮಾಜಿ ಸಂಸದ ನಾನು ಕೂಡ ದರ್ಶನ್ ಅಭಿಮಾನಿ ಎಂದ ಪ್ರತಾಪ್ ಸಿಂಹ. ಡೆವಿಲ್ ಚಿತ್ರದ ಪೋಸ್ಟರ್ ಬಿಡುಗಡೆ ಮಾಡಿ ಪ್ರತಾಪ್ ಸಿಂಹ ಪ್ರಚಾರ. ಮೈಸೂರಿನ ಎಚ್ಡಿ ಕೋಟೆ ಸುತ್ತ ಹುಲಿಗಳ ಉಪಟಳ. ಹುಲಿ ಕಾರ್ಯಾಚರಣೆ ವೇಳೆ ರಿಲ್ಯಾಕ್ಸ್ ಮೂಡಿಗೆ ಜಾರಿದ ಸಾಕಾನೆಗಳು. ನುಗು ಜಲಾಶಯದಲ್ಲಿ ಮಿಂದೆದ್ದ ಗಜಪಡೆ.